ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು 2 ಸ್ಟೆಪ್ಸಲ್ಲಿ ಮುಹೂರ್ತಂ ಸ್ಯಾರಿಗಳಿಗೆ ಮಾಡ್ಕೋಬೋದಾದಂಥ ಗ್ರ್ಯಾಂಡ್ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಬೀಡ್ಸ್ಗಳನ್ನ ಯೂಸ್ ಮಾಡಿಲ್ಲ. ವಿತೌಟ್ ಬೀಡ್ ಡಿಸೈನ್ ಅಂತಲೇ ಹೇಳ್ಬೋದು. ಬೀಡ್ಸ್ ಬೇಡ ಅನ್ನೋರಿಗೆ ನೀವು ಖಂಡಿತವಾಗ್ಲೂ ಈ ಡಿಸೈನ್ನ ಮಾಡ್ಕೋಬೋದು. ಸೂಪರ್ ಆಗಿರುವಂಥ ಡಿಸೈನು. ಇದಕ್ಕೆ 600ಇಂದ 650ವರೆಗೂ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಆರೆಳೆ ದಾರ, ಜರಿ ದಾರ, ದೊಡ್ಡ ಕಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು ಕ್ರೋಶಾ ನೀಡಲ್ ನಂಬರ್ 11 ಕತ್ರಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮತ್ತು ನಾವು ಏನು ಆರೆಳೆ ದಾರ ಸುತ್ತಿಡ್ಕೊಂಡಿರ್ತೀವಲ್ಲ, ಆ ದಾರನ ಮೊದಲು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೊಳ್ಳಿ. ನಂತರ ಕ್ರೋಶಾ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿಬಿಟ್ಟು ದಾರನ ಪೂರ್ತಿಯಾಗಿ ಕೆಳಗಿಂದ ಮೇಲಕ್ಕೆ ಎತ್ಕೋಬೇಕು. ಎತ್ಕೊಂಡಿದ್ದಾದ ನಂತರ ನೋಡಿ, ಈ ರೀತಿಯಾಗಿ 1-2 ಗಂಟುಗಳನ್ನ ಟೈಟಾಗಿ ಕಟ್ಕೋಬೇಕು. ಸಿಲ್ಕ್ ಥ್ರೆಡ್ ಆಗಿರುತ್ತಲ್ಲ, ತುಂಬ ಫೋರ್ಸಲ್ಲೇನು ಎಳಿಯೋಕ್ಕೆ ಹೋಗಬೇಡಿ. ನೋಡಿ, ಒಂದು ನಿಧಾನಕ್ಕೆ ಕಟ್ಕೋಬೇಕು. ಕಟ್ಕೊಂಡಿದ್ದಾದ ನಂತರ ನಾವು ಅದ್ರ ಪಕ್ಕದಲ್ಲೇ ಒಂದು ಲಾಕ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದ ನಂತರ ನೋಡಿ, 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕ್ಕೋಬೇಕು. ನಂತರ ಎಲ್ಲಿಗೆ ಬರುತ್ತೆ ಅದು ಅಂತ ನೋಡ್ಕೋಬೇಕು. ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದ ನಂತರ ಮತ್ತೆ 3 ಚೈನ್ ಹಾಕ್ಕೊಳ್ಬೇಕು. ಸೊ ನಾವು ಇದೇ ರೀತಿ ಸ್ಯಾರಿ ಪೂರ್ತಿಯಾಗಿ 3 ಚೈನು 1 ಲಾಕು, 3 ಚೈನು 1 ಲಾಕು, ಈ ರೀತಿಯಾಗಿ ಮಾಡ್ಕೊಂಡು ಬರಬೇಕು. ಮತ್ತು ಒಂದೇ ಸಮನಾಗಿ ನೀಟಾಗಿ ಮಾಡ್ಕೊಳ್ಳಿ. 3 ಚೈನ್ ಏನು ನೀವು ಹಾಕ್ತೀರಾ, ಸ್ವಲ್ಪ ಲೂಸಾಗಿ ಹಾಕ್ಕೊಳ್ತೀರಾ ಇಲ್ಲ ಟೈಟಾಗಿ ಹಾಕ್ಕೊಳ್ತೀರಾ, ಅದು ನೋಡಿಕೊಂಡು ನೀವು ಕರೆಕ್ಟಾಗಿ ಸ್ಯಾರಿ ಪೂರ್ತಿಯಾಗಿ ಮಾಡ್ಕೋಬೇಕು. ಮತ್ತು ಹೊಸದಾಗಿ ಕಲಿತಾ ಇರೋರು ಏನಾದರೂ ನೀವು ಗೊತ್ತಾಗ್ತಿಲ್ಲ, ನಾವು ಹಾಕ್ತಾ ಇದ್ದೀವಿ 3 ಚೈನ್ ಗ್ಯಾಪು, ನೀಡಲ್ ಮುಂದಕ್ಕೆ ಹೋಗ್ತಾ ಇದೆ ಅಂದ್ಬಿಟ್ಟು ಪೂರ್ತಿ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಮಾಡ್ಕೊಳ್ತಾ ಹೋದರೆ ಸ್ಯಾರಿನಲ್ಲಿ ರಿಂಕಲ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು 3 ಚೈನ್ ಗ್ಯಾಪ್ ಹಾಕ್ಕೊಂಡಾಗ ನೋಡಿ, ಈಗ ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅಥವಾ ನಿಮಗೆ ಸ್ವಲ್ಪ ಏನಾದರೂ ರಿಂಕಲ್ಸ್ ಬರ್ತಾ ಇದೆ ಅನ್ನೋದಿದ್ದರೆ ಒಂದು ಗ್ಯಾಪ್, ಒಂದು ಪಾಯಿಂಟ್, ಒಂದೇ ಒಂದು ಚೂರು ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಡಲ್ ಏನು ರಿಂಕಲ್ಸ್ ಬರೋದಿಲ್ಲ. ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿ, ಈ ರೀತಿ ಸ್ಟಿಫಾಗಿ ನೀಟಾಗಿ ಬರುತ್ತೆ. ನೋಡಿ, ನಂದು ಒಂದು ಚೂರು ರಿಂಕಲ್ಸ್ಗಳು ಕಾಣಿಸ್ತಾ ಇಲ್ಲ. ಆ ರೀತಿ ನೀವು ಮಾಡ್ಕೋಬೇಕು. ನಾನಿವಾಗ ನೋಡಿ ಸ್ಯಾರಿ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಎಂಡಿಂಗ್ ಬಂದಿದ್ದೀನಿ. ಎಂಡಿಂಗ್ ಬಂದಮೇಲೆ ನೋಡಿ, ನಾವು ಥ್ರೆಡ್ನ ಕಟ್ ಮಾಡೋಲ್ಲ, ಸೀರೆನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ನೋಡಿ ಸ್ಟಾರ್ಟಿಂಗಲ್ಲಿ 6 ಚೈನ್ ಗ್ಯಾಪ್ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗಲ್ಲಿ 6 ಚೈನ್ ಗ್ಯಾಪ್ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ ಗ್ಯಾಪ್ನ ಬಿಡಬೇಕು. ನೆಕ್ಸ್ಟ್ 3 ಚೈನ್ ಗ್ಯಾಪ್ದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ದು 3 ಚೈನ್ ಗ್ಯಾಪ್ನ ಬಿಟ್ಬಿಟ್ಟು ನೆಕ್ಸ್ಟ್ 3 ಚೈನ್ ಗ್ಯಾಪ್ದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ 8 ಚೈನ್ಗಳನ್ನ ಹಾಕ್ಕೋಬೇಕು. ನಾವು 8 ಚೈನ್ಗಳನ್ನ ಹಾಕಬೇಕು. ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ನೀವು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಚೈನ್ಗಳನ್ನ ಹಾಕಿರ್ತೀರ ಅದೇ ರೀತಿಯಲ್ಲಿ ಚೈನ್ಗಳನ್ನ ಹಾಕ್ಕೊಳ್ಳಿ. ಇವಾಗ ನೋಡಿ, 2 3 ಚೈನ್ ಗ್ಯಾಪ್ನ ಬಿಟ್ಬಿಟ್ಟು ಥರ್ಡ್ ಬ್ಲಾಕಲ್ಲಿ ನಾವು ಲಾಕ್ ಮಾಡಬೇಕು. ಆ ಥರ್ಡ್ ಬ್ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಥರ್ಡ್ 3 ಚೈನ್ ಗ್ಯಾಪ್ ಇರುತ್ತಲ್ಲ, ಅದರೊಳಗಡೆಗೆ ಈ ರೀತಿ ಲಾಕ್ ಮಾಡಬೇಕು. 2 3 ಚೈನ್ ಗ್ಯಾಪ್ನ ಬಿಟ್ಬಿಡಬೇಕು. ಕರೆಕ್ಟಾಗಿ ನೋಡಿ ಮಾಡ್ಕೊಳ್ಳಿ. ಡಿಸೈನ್ ಕನ್ಫ್ಯೂಷನ್ ಏನಿಲ್ಲ. ನೀವು ಕರೆಕ್ಟಾಗಿ ನೋಡಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೀರೆನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡ್ಮೇಲೆ ನಾವು 8 ಚೈನ್ ಗ್ಯಾಪ್ ಹಾಕಿರ್ತೀವಲ್ಲ, ಆ 8 ಚೈನ್ಗೆ ನಾವು ಈ ರೀತಿಯಾಗಿ ಹಾಫ್ ಕ್ರೋಶೆಟ್ಟು ಅಥವಾ ಲಾಕ್ ಅಂತಾರಲ್ಲ, ಆ ರೀತಿ ಸುಮ್ಮನೆ 8 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಹಾಕಿ ದಾರಾನ ಮೇಲಕ್ಕೆ ಎತ್ಕೊಳ್ಳಿ. 2 1 ಮಾಡಿ. ಅದೇ ರೀತಿ 8 ಚೈನ್ ಗ್ಯಾಪ್ ಒಳಗಡೆಯಿಂದ ನೀಡಲ್ನ ಹಾಕಿಬಿಟ್ಟು ದಾರ ಮೇಲಕ್ಕೆ ಎತ್ಕೊಂಡು 2 1 ಮಾಡಿ. ಈ ರೀತಿಯಾಗಿ 9 ಬಾರಿ ಲಾಕ್ ಮಾಡಬೇಕು. 9 ಚೈನ್ಗಳನ್ನ ಮಾಡ್ಕೋಬೇಕು. 8 ಚೈನ್ ಗ್ಯಾಪಿಗೆ 9 ಲಾಕ್ಗಳನ್ನ ಮಾಡ್ಕೋಬೇಕು. 8 ಚೈನ್ ಗ್ಯಾಪಿಗೆ 9 ಲಾಕ್ಗಳು ಕರೆಕ್ಟಾಗಿ ಕೌಂಟ್ ಮಾಡಿ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. 8 ಚೈನ್ ಗ್ಯಾಪಿಗೆ 9 ಲಾಕು. ನೋಡಿ, ಈಗ 9 ಲಾಕ್ ಆಗಿದೆ. ಮತ್ತು ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀರೆನ ಸೀದಾ ಮಾಡ್ಕೊಂಡ್ಮೇಲೆ 2 ಚೈನ್ಗಳನ್ನ ಹಾಕ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಳ್ಳಿ.
2 ಚೈನ್ ಆದಮೇಲೆ ನೋಡಿ ಇವಾಗ ನಮಗೆ ಅದು 2 ಚೈನ್ ಹಾಕಿರ್ತೀವಲ್ಲ, ಈಗ ಏನು ಲಾಕ್ಗಳನ್ನ ಮಾಡ್ಕೊಂಡು ಬಂದ್ವಿಯಲ್ಲ, ಅಲ್ಲಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ಗಳು ಕಾಣ್ತಿದೆಯಲ್ಲ, ಅಲ್ಲಿಗೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಡಬಲ್ ಕ್ರೋಶೆಟ್ ಒಂದು ಪಕ್ಕ ಒಂದ್ರ ಪಕ್ಕ ಒಂದು, ಈ ರೀತಿ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ 2 ಚೈನ್ ಹಾಕಿದಿರಲ್ಲ ಅದನ್ನು ಬಿಟ್ಬಿಡಿ. ಬಟ್ ಅದಾದಮೇಲೆ ಡಬಲ್ ಕ್ರೋಶೆಟ್ ಏನು ಮಾಡ್ತಿದ್ದೀವಲ್ಲ ಅದು 4 ಕಂಬ, ಅಂದರೆ ಟೋಟಲಾಗಿ 5 ಕಂಬ ಬರುತ್ತೆ. ನಾವು ಅದನ್ನು ಕನ್ಸಿಡರ್ ಮಾಡಿದಾಗ 2 ಚೈನ್ನು ಕೂಡ 1 ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, 5 ಕಂಬ ಲೆಕ್ಕ ಬರುತ್ತೆ. ನೋಡಿ ಈ ರೀತಿ 4 ಕಂಬಗಳನ್ನ ಮಾಡಬೇಕು. ಓಕೆನಾ? ಅದಾದಮೇಲೆ ಮತ್ತೆ 8 ಚೈನ್ಗಳನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ 8 ಚೈನ್ ಹಾಕಬೇಕು. 8 ಚೈನ್ ಗ್ಯಾಪು, 8 ಚೈನ್ಸ್ ಹಾಕ್ಬಿಟ್ಟು ಇವಾಗ ನಾವು ಒಂದು ಏನು ಆರ್ಚ್ನ ಮಾಡಿದ್ವಿ ಅಲ್ಲ, ಒಂದು ಪೆಟಲ್ ಥರ, ಸೊ ಅದೇ ಗ್ಯಾಪಲ್ಲಿ ಅದೇ 3 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಸೇಮ್ ಜಾಗದಲ್ಲಿ ಲಾಕ್ ಮಾಡಿ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. 8 ಚೈನ್ ಗ್ಯಾಪ್ಗೆ 9 ಚೈನ್ಗಳನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಅಥವಾ ಹಾಫ್ ಕ್ರೋಶೆಟ್ಟು ಏನು ಬೇಕಾದರೂ ಹೇಳ್ಬೋದು. ಆ ರೀತಿ ಲಾಕ್ಗಳನ್ನ ಮಾಡ್ಕೊಂಡು ಬರಬೇಕು. 9 ಬಾರಿ ಮಾಡಬೇಕು. ಸೊ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಚೈನು 8 ಹಾಕಬೇಕು. 8 ಚೈನ್ಗೆ 9 ಹಾಫ್ ಕ್ರೋಶೆಟ್ಸ್ನ ಮಾಡಬೇಕು. ನೀಡಲ್ ಮೇಲೆ ಏನು ದಾರ ಸುತ್ತೋದು ಬೇಡ, ಹಾಗೇ ಡೈರೆಕ್ಟಾಗಿ ಲಾಕ್ಗಳನ್ನ ಮಾಡ್ಕೊಂಡು ಬನ್ನಿ. ಈ ರೀತಿ 9 ಬಾರಿ ಮಾಡ್ಕೋಬೇಕು. ಕರೆಕ್ಟಾಗಿ ಅದನ್ನು ಕೂಡ ಕೌಂಟ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ನೀವು ಬೇಗನೆ ಮಾಡ್ಕೊಂಡು ಹೋಗ್ಬೋದು. ಒಂದು ಪೆಟಲ್ ನೀವು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ಆರಾಮಾಗಿ ಆಮೇಲೆ ಮಾಡ್ಕೊಂಬಿಡ್ಬೋದು. 9 ಆದಮೇಲೆ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು 2 ಚೈನ್ಗಳನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಆ ಚೈನ್ ಪಕ್ಕ ಏನು ಚಿಕ್ಕದಾಗಿ ನಿಮಗೆ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡಬೇಕು. 4 ಕಂಬ. ಇದನ್ನು ಕೂಡ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು 4 ಕಂಬಗಳನ್ನ ಮಾಡಬೇಕು. ಸ್ಟಾರ್ಟಿಂಗ್ 2 ಚೈನ್ ಗ್ಯಾಪ್ನ ಕೂಡ 1 ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 5 ಕಂಬ ಲೆಕ್ಕ ಬರುತ್ತೆ. ಬಟ್ ನಾವು ಡಬಲ್ ಕ್ರೋಶೆಟ್ ಏನು ಕಂಬ ಮಾಡ್ತೀವಿ ಅದು 4 ಕಂಬಗಳು. ಸೊ ನೋಡಿ ಇದೇ ರೀತಿ ಪೆಟಲ್ಗಳನ್ನ ಮಾಡ್ಕೊಂಡು ಬರಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಪೆಟಲ್ಗಳು. ಸೊ ಇದೇ ರೀತಿ ನಮಗೆ 5 ಪೆಟಲ್ಗಳು ಬರುತ್ತೆ. ಒಂದು ಹಾರ್ಚ್ಗೆ 5 ಪೆಟಲ್ಗಳನ್ನ ಮಾಡ್ಕೊಳ್ಳೋಣ. 1 2 3 4 5 5 ಪೆಟಲ್ಗಳು ಬರುತ್ತೆ. ನೋಡಿ ಈ ರೀತಿಯಾಗಿ ರೌಂಡ್ ಶೇಪಾಗಿ. ಇವಾಗ ನಾವೇನು ಮಾಡಬೇಕು, ಒಂದು 3 ಚೈನ್ ಬ್ಲಾಕು, 2ನೇ 3 ಚೈನ್ ಬ್ಲಾಕ್. ನೋಡಿ 2ನೇ 3 ಚೈನ್ ಬ್ಲಾಕ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಫಸ್ಟ್ ಒನ್ನ ಹಾಗೆ ಬಿಟ್ಬಿಡಬೇಕು. 2ನೇ 3 ಚೈನ್ ಗ್ಯಾಪ್ದು ಲಾಕ್ ಮೇಲೆ ಲಾಕ್ ಮಾಡಬೇಕು. ನೋಡಿ ಈ ರೀತಿ ಲಾಕ್ ಮಾಡಿದ್ಮೇಲೆ 6 ಚೈನ್ಗಳನ್ನ ಹಾಕಬೇಕು. 6 ಚೈನ್ಗಳನ್ನ ಹಾಕಿಬಿಟ್ಟು ಇವಾಗ ನೋಡಿ ಮೊದಲನೇ 3 ಚೈನ್ ಗ್ಯಾಪ್ನ ಬಿಟ್ಬಿಡಿ. ಸೆಕೆಂಡ್ 3 ಚೈನ್ ಗ್ಯಾಪ್ದು ಲಾಕ್ ಮೇಲೆ ಲಾಕ್ ಮಾಡಿ. ನೋಡಿ ಫಸ್ಟ್ದು ಒಂದು 3 ಚೈನ್ ಗ್ಯಾಪ್ನ ಬಿಟ್ಬಿಟ್ಟು 2ನೇ 3 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಈ ರೀತಿ. ಸೊ ಆಮೇಲೆ ನೆಕ್ಸ್ಟ್ ಆರ್ಚು ಕಂಟಿನ್ಯೂ ಆಗುತ್ತೆ ಇದೇ ರೀತಿ. ನೋಡಿ ಬೀಡ್ ಏನು ಬಳಸಲ್ಲ. ಇದು ನಿಮಗೆ ಈಗ ಉಲ್ಟಾ ಡಿಸೈನು ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದು ಉಲ್ಟಾ ಆರ್ಚು. ಇದು ನಮಗೆ ಸೀದಾನೇ ಇದೆ, ಬಟ್ ಉಲ್ಟಾ ತಿರುಗಿಸ್ಕೊಂಡು ನಾನು ಮಾಡ್ತಾ ಇರೋದು. ಫ್ರಂಟ್ ಸೈಡ್ ವ್ಯೂ ನಿಮಗೆ ಯಾವ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ. ಇದು ಫ್ರಂಟ್ ಸೈಡಿಂದ ನಾನು ನಿಮಗೆ ತೋರಿಸ್ತಾ ಇರೋದು. ಫ್ರಂಟ್ ಸೈಡಿಂದ ನಿಮಗೆ ವ್ಯೂ ಈ ರೀತಿ ಇರುತ್ತೆ. ಸೊ ನೋಡಿ ನಾನು ಆರ್ಚ್ಗಳನ್ನ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು. ಇದಕ್ಕೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋಣ. ಪಿಂಕ್ ಕಲರ್ ಥ್ರೆಡ್ಡಿಂದ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಇದಕ್ಕೆ ನಾನು 400 ಎಳೆ ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ತುಂಬ ದಪ್ಪನಾಗಿ ಆರ್ಚ್ ಲೆವೆಲ್ಲಿಗೆ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನಾವು ಸ್ವಲ್ಪ ದಪ್ಪನಾಗೆ ಕುಚ್ಚುಗಳನ್ನ ಕಟ್ಕೊಂಡ್ರೆ ನಮಗೆ ಕುಚ್ಚುಗಳು ಫೋಲ್ಡ್ ಆಗೋದಿಲ್ಲ, ಮತ್ತು ತುಂಬ ಲೆಂತ್ ಕೂಡ ಬೇಡ. ಆರ್ಚ್ ಲೆವೆಲಿಗೆ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ನಾವು ಈಸಿಯಾಗಿ 2 ಸ್ಟೆಪ್ಸಲ್ಲಿ ನೀವು ಯಾವ ಸೀರೆಗೆ ಬೇಕಾದರೂ ಮಾಡ್ಕೋಬೋದು. ಬೀಡ್ಸ್ ಬೇಡ ಅನ್ನೋರಿಗೆ ಖಂಡಿತವಾಗ್ಲೂ ಈ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ. ಸೊ 2 ಸ್ಟೆಪ್ಸಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದಾಗಿರೋಂಥ ಡಿಸೈನು. ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.